ರನ್ ಮಾಡ್ತಿರ್ತೇವೆ. ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಇವತ್ತೊಂದು ದಿವಸ ರಾಜ್ಯಪಾಲರು ಹಸ್ತಕ್ಷೇಪ ಮಾಡಬಾರ್ದು. ಇವತ್ತು ಯಾರೋ ಹೋಗ್ತಾರೆ, ಇನ್ನು ಪೊಲೀಸ್ ಸ್ಟೇಷನ್ ಬಿಟ್ಟು ರಾಜಭವನ್ ಪೊಲೀಸ್ ಸ್ಟೇಷನ್ ಮಾಡಬೇಕಾಗ್ತದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋ ಬದಲಿ ರಾಜ್ಯಪಾಲರಿಗೆ ಹೋಗಿ ಕಂಪ್ಲೇಂಟ್ ಕೊಡೋದಿನ್ನ ಹೊಸ ಒಂದು ಉದ್ಯೋಗ ಸ್ಟಾರ್ಟ್ ಆಗ್ತದೆ. ಅವ್ರಿಗೆ ಹಕ್ಕೇನಿದೆ ಅಂದರೆ ಬಿಲ್ಸ್ ಬಗ್ಗೆ ಆಡಳಿತ ಇದ್ರ ಪ್ರಶ್ನೆ ಕೇಳ್ತದೆ. ಯಾರೇ ಹೋಗಿ ಅಲಿಗೇಷನ್ಸ್ ಮಾಡಿದ್ದನ್ನು ಮಾಡಬೇಕಾದ್ರೆ ಲೋಕಾಯುಕ್ತ ಇದೆ, ಅಲ್ಲಿ ಬೇಕಾದರೆ ನಿಮ್ಮ ಪೊಲೀಸ್ ಇರ್ತದೆ. ಅದೆಲ್ಲ ಒಂದು ಬೀರಿ ಸುಮ್ಮನೆ ರಾಜಭವನ ಒಯ್ದು ಪೊಲೀಸ್ ಸ್ಟೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲ, ಬೇರೆ ಯಾವ ಕೇಸ್ಗಳು ಬರೋದಿಲ್ಲ ಸರ್, ಬರೀ ಕೇವಲ ಬಿಜೆಪಿಯವರು ಯಾರಾದರೂ ಕೊಟ್ಟಿದ್ದು ಮಾತ್ರ ಈ ರೀತಿ. ಕೋಲ್ಕತ್ತಾದಾಗ ಮಾಡಿದಾರಲ್ಲ, ಕೋಲ್ಕತ್ತಾದಲ್ಲಾಗಿದೆ, ಬೇರೆ ಬೇರೆ ಕಡೆ ದಿಲ್ಲಿದಾಗ ಲೆಫ್ಟಿನೆಂಟ್ ಗವರ್ನರ್ ಆಗಿತ್ತು. ಆಯಿತು, ಇದಾಗಿರೋ ಸರ್ಕಾರ ತೀರ್ಮಾನ ತಗೋತದೆ. ಕ್ಯಾಬಿನೆಟ್ಟು ಸರ್ಕಾರ ಇದರ ಬಗ್ಗೆ ರಾಜ್ಯಪಾಲರ ಇವತ್ತು ದಿವಸ ಹಸ್ತಕ್ಷೇಪದ ಬಗ್ಗೆ ಇವತ್ತು ಅವರು ತೀರ್ಮಾನ ಕೈಗೊಳ್ತಾರೆ. ನಾನು ಒಬ್ಬನ ವೈಯಕ್ತಿಕವಾಗಿ ಹೇಳಿದೆ, ಸ್ವಾಭಾವಿಕವಾಗಿ ಇವತ್ತು ದಿವಸ ನಾನು ಹೇಳಿದ್ನಲ್ಲ, ಅದು ಬಿ ಜೆ ಪಿ ಕಚೇರಿ ಆಗಿದೆ. ಏನು ರಾಜ್ಯಪಾಲರು ಬಿ ಜೆ ಪಿಯ ಏಜೆಂಟ್ರಾಗಿ ವರ್ತಿಸ್ತಾ ಇದ್ದಾರೆ, ಪೊಲೀಸ್ ಸ್ಟೇಷನ್ ಆಗಿ ಕೆಲಸ ಮಾಡ್ತಾಯಿದೆ, ಲೋಕಾಯುಕ್ತ ಆಗಿ ಕೆಲಸ ಮಾಡ್ತದೆ, SIT ಆಗಿ ಕೆಲಸ ಮಾಡ್ತದೆ. ಏನು ಗಂಭೀರ ಮತ್ತು ಸ್ವಾಭಾವಿಕವಾಗಿ ಕಳ್ಕೊಂಡು ಬಿಡ್ತದೆ. ದಿನ ಯಾರೋ ಹೋಗಿ ಹಾದಿಯಾಗಿ ಹೋಗೋನೊಬ್ಬನು ಹೋಗಿ ಒಂದು ಅರ್ಜಿ ಹಾಕಿ ಏನು TV9 ಮೇಲೆ, ಪಬ್ಲಿಕ್ TV ಮೇಲೆ, ಸುವರ್ಣ ಮೇಲೆ ಅಂದ್ರೆ ಒಂದು ಅರ್ಜಿ ಆಗ್ತಾರೆ ನಾಳೆ.